ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರನ್ನು ಸಂಪರ್ಕಿಸಬಹುದು. ಹಾಗೂ ನಿಮಗೆ ನಮ್ಮ ಪ್ರತಿನಿತ್ಯ ನಡೆಯುವಂಥ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ಗುಂಪುಗಳನ್ನು ಸಂಪರ್ಕಿಸಬಹುದು. ವಿಶೇಷವಾಗಿ ಒಂದು ಅನೌನ್ಸ್ಮೆಂಟ್ ಇದೆ. ಮೇ ತಿಂಗಳಿನಿಂದ ಬೈಬಲ್ ಸ್ಟಡಿ ಪ್ರಾರಂಭವಾಗ್ತದೆ. ಆಸಕ್ತಿ ಇರೋರು ನೀವು ಜಾಯ್ನ್ ಆಗ್ಬೋದು. ನಂತರ ಮೇ 27ನೇ ತಾರೀಕಿನಂದು ರಾಮನಗರ ಪಟ್ಟಣದಲ್ಲಿ ಒಂದು ವಿಶೇಷವಾದ ಬಿಡುಗಡೆಯ ಪ್ರಾರ್ಥನಾ ಕೂಟವಿರುವಂಥದ್ದಾಗಿದೆ. ನೀವು ಜಾಯ್ನ್ ಆಗಿ ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಪ್ರಾರ್ಥನೆಯಿಂದ ಅಸಾಧ್ಯವಾದದ್ದು ಸಾಧ್ಯವಾಗುವ ಹಾಗೆ ಮಾಡುವಂಥದ್ದಾಗಿದೆ. ಪ್ರಾರ್ಥನೆಯು ಅಸಾಧ್ಯವಾದುದನ್ನು ಸಾಧ್ಯವಾಗ ಮಾಡುತ್ತದೆ ಎಂಬುದಾಗಿ ನಾವು ಧ್ಯಾನಿಸೋಣ. ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಸಮಯದಲ್ಲಿ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಪ್ರಾರ್ಥನೆಯಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವಾಗ ಮಾಡುವಂಥದ್ದಾಗಿದೆ ಪ್ರಾರ್ಥನೆ. ನೀವು ಈ ಪ್ರಾರ್ಥನೆಯಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವಾಗೋ ಮಾಡುತ್ತದೆ ಎಂಬುದಾಗಿ ಪ್ರಾರ್ಥನೆ ಮಾಡುವಂಥ ನಮ್ಮಲ್ಲಿ ನಂಬಿಕೆ ಇರಬೇಕು. ಅದಕ್ಕೆ ದೇವರ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ 22ನೇ ವಚನದಲ್ಲಿ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಹಾಗಾದರೆ ಪ್ರಾರ್ಥನೆಯಲ್ಲಿ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ ಎಂಬುದಾಗಿ ಮೊದಲು ನಾವು ನಂಬಿಕೆ ಇಡಬೇಕು. ನಾವು ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವುದಾದರೆ ಆ ಪ್ರಾರ್ಥನೆಯಲ್ಲಿ ಅಸಾಧ್ಯವಾದದ್ದು ಸಾಧ್ಯವಾಗುವಂಥದ್ದಾಗಿದೆ ಎಂಬುದಾಗಿ ನಾವು ನಂಬಿಕೆ ಇಡಬೇಕು. ಅನೇಕರು ಉಪವಾಸ ಪ್ರಾರ್ಥನೆ ಮಾಡ್ತಾರೆ, 21 ದಿವಸ, 3 ದಿವಸ, 7 ದಿವಸ, 40 ದಿವಸಗಳು. ಆದರೆ ಅವರ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಅವರ ಪ್ರಾರ್ಥನೆಗೆ ಉತ್ತರವನ್ನು ಅವರು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಏನಂದರೆ, ಪ್ರಾರ್ಥಿಸುವವರಲ್ಲಿ ನಂಬಿಕೆ ಇಲ್ಲ. ನೀವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಯಲ್ಲಿ ನಂಬಿಕೆ ಇರುವುದಾದರೆ ದೇವರ ಚಿತ್ತದ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ನೀವು ಕೇಳಿಕೊಳ್ಳುತ್ತಿರುವ ವಿಷಯದ ಮೇಲೆ ದೇವರು ಜಯವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. ಆದರೆ ನಮಗೆ ನಂಬಿಕೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಹೀಗೆ ಪ್ರಾರ್ಥನೆಯಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿದ ಸಮಯದಲ್ಲಿ ಎಷ್ಟೋ ಭಕ್ತರು ಬಿಡುಗಡೆಯನ್ನು ಕಂಡುಕೊಂಡದ್ದನ್ನು ನಾವು ಕಾಣಲ್ಪಡ್ತೇವೆ. ಎಷ್ಟೋ ಭಕ್ತರ ಜೀವಿತದಲ್ಲಿ ಅಸಾಧ್ಯವಾದದ್ದು ಸಾಧ್ಯವಾಗಿರುವುದನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ. ನಿಮ್ಮ ಜೀವಿತದಲ್ಲೂ ಕೂಡ ಇಂಥ ಒಂದು ಅನುಭವದಲ್ಲಿ ನೀವು ಕೂಡ ಹಾದು ಹೋಗಿರಬಹುದು. ಈ ನಮ್ಮ ಜೀವಿತದಲ್ಲಿ ಎಲ್ಲ ಮುಗಿದು ಹೋಯಿತು, ಇನ್ನಾಗೋದೇ ಇಲ್ಲ ಎಂಬುದಾಗಿ ಅನೇಕ ಸಂದರ್ಭಗಳು ನಮಗೆ ಎದುರಾದಾಗ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಿದಾಗ ದೇವರು ನಮಗೆ ಅನೇಕ ವಿಷಯಗಳಿಂದ ಬಿಡುಗಡೆ ಮಾಡಿದ್ದಾರೆ. ಈ ಅನುಭವದಲ್ಲಿ ನಾವು ಕೂಡ ಎಷ್ಟು ಸಮಯದಲ್ಲಿ ಹೋಗಿರ್ತೇವೆ. ಅದೇ ರೀತಿಯಾಗಿ ನಾವು ಸತ್ಯವೇದವನ್ನು ಓದುವುದಾದರೆ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯಕ್ಕೆ ಬರುವಾಗ ನಿಮ್ಮೆಲ್ಲರಿಗೂ ಪರಿಚಿತವಾಗಿರುವಂಥ ಒಂದು ಸಂಭವವನ್ನು ನಾವು ಕಾಣಲ್ಪಡ್ತೇವೆ. ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಕೈಕಾಲುಗಳಿಗೆ ಬೇಡಿಗಳು ಹಾಕಲ್ಪಟ್ಟಿದೆ. ಅವರ ಶರೀರ ಎಲ್ಲ ತುಂಬ ಗಾಯಗಳಿಗೆ ಒಳಗಾಗಿದೆ. ಅಂಥ ಸಮಯದಲ್ಲಿ ಅವರು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅವರ ಸ್ಥಿತಿಯನ್ನು ನೋಡುವಾಗ ಅವರಿಗೆ ಆ ಸೆರೆಮನೆಯಿಂದ ಬಿಡಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದರೆ ಫಿಲಿಪ್ಪ ಪಟ್ಟಣಕ್ಕೆ ಅವರು ಹೋಗಿರುವ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಗರುಡಗಾರ್ತಿ ಇರ್ತಾಳೆ. ಆ ಗರುಡಗಾರ್ತಿಯ ದುರಾತ್ಮವನ್ನು ಪೌಲನು ಗದರಿಸಿ ಓಡಿಸಿರ್ತಾನೆ. ಅದರಿಂದ ಅಲ್ಲಿಯ ಯಜಮಾನನಿಗೆ ಆದಾಯಕ್ಕೆ ತೊಂದರೆಯಾಗುವಾಗ ಪೌಲ ಸೀಲರನ್ನ ಓಡಿಸಿ ಅವರು ಸೆರೆಮನೆಯಲ್ಲಿ ಹಾಕಿರ್ತಾರೆ. ಅವರ ಪರಿಸ್ಥಿತಿ ನೋಡುವಾಗ ಸೆರೆಮನೆಯಲ್ಲಿರುವ ಪರಿಸ್ಥಿತಿ, ಬಿಡುಗಡೆ ಆಗಲಿಕ್ಕೆ ಸಾಧ್ಯವಿಲ್ಲದೆ ಇರುವ ಪರಿಸ್ಥಿತಿ. ಆದರೆ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಮಹಾ ಭೂಕಂಪ ಉಂಟಾಯಿತು. ಅವ್ರನ್ನ ಯಾರು ಮನುಷ್ಯನು ಬಿಡಿಸ್ತಾ ಇಲ್ಲ, ದೇವರೇ ಬಿಡಿಸ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಪರಿಸ್ಥಿತಿಯು ಕೂಡ ಪೌಲ ಸೀಲರ ಹಾಗೆ ಬಂಧನಗಳನ್ನು ಕಟ್ಟಲ್ಪಟ್ಟಂಥ ಪರಿಸ್ಥಿತಿಗಳನ್ನು ನೀವು ಹಾದು ಹೋಗ್ತಾ ಇರಬಹುದು. ನಾನು ಸೆರೆಮನೆಯ ಅವಸ್ಥೆಯಲ್ಲಿದ್ದೇನೆ, ನಾನು ಬೆಂಕಿಯ ಒಂದು ಆದಿಯಲ್ಲಿ ನಡೀತಾ ಇದ್ದೇನೆ, ನನ್ನ ಮುಂದೆ ಅನೇಕ ಜಲರಾಶಿಗಳಿದೆ, ಇದರಿಂದ ನನಗೆ ಬಿಡುಗಡೆ ಆಗ್ತದ ಎಂಬುದಾಗಿ ನೀವು ಪ್ರಶ್ನೆನ ಇಟ್ಟುಕೊಂಡಿರಬಹುದು. ಸಹೋದರ ಸಹೋದರಿಯರೇ, ಪೌಲ ಸೀಲರು
ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನ ಓದಿಕೊಳ್ಳುವುದಾದರೆ, ಮಧ್ಯರಾತ್ರಿಯಲ್ಲಿ ಪೌಲ ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ ಆಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೀಡಿಗಳು ಕಳಚಿ ಬಿದ್ದವು. ಪೌಲ ಸೀಲರು ಪ್ರಾರ್ಥನೆ ಮಾಡುವಾಗ ಮೊದಲನೇದಾಗಿ ಆದಂತಹ ಒಂದು ಸಂಭವ ಏನಂದರೆ, ಸೆರೆಮನೆಯಲ್ಲಿ ಅಕಸ್ಮಾತ್ ಆಗಿ ಮಹಾಭೂಕಂಪ ಉಂಟಾಯಿತು. ಎರಡನೇದಾಗಿ ಸೆರೆಮನೆಯ ಅಸ್ಥಿವಾರಗಳು ಕದಲಿತು. ಅವರನ್ನು ಬಂಧಿಸಲ್ಪಟ್ಟಿದ್ದಂಥ ಅಸ್ಥಿವಾರ ಏನಿತ್ತಲ್ಲ ಅದು ಕದಲಿಸಿತು. ಹಾಗೆ ಅವರನ್ನು ಬಂಧಿಸಿದಂಥ ಕದಗಳೆಲ್ಲ ತೆರೆಯಲ್ಪಟ್ಟವು. ಹಾಗೆ ಅವರ ಕೈಗಳಲ್ಲಿದ್ದಂಥ ಬೇಡಿಗಳು ಕಳಚಿದವು. ಹಾಗಾದರೆ ಪ್ರಾರ್ಥನೆಯಲ್ಲಿ ಅಸಾಧ್ಯವಾಗದಿರುವ ಕಾರ್ಯಗಳು ಒಂದೂ ಇಲ್ಲ. ನೀವು ಪ್ರಾರ್ಥಿಸುವಾಗ ನಿಮ್ಮ ಜೀವಿತದಲ್ಲಿರುವಂತಹ ಅಸ್ಥಿವಾರಗಳು ಕದಲುವಂಥದ್ದಾಗಿದೆ. ನಿಮ್ಮ ಜೀವಿತದಲ್ಲಿರುವಂತಹ ಕದಗಳು ತೆರೆಯಲ್ಪಡುವಂಥದ್ದಾಗಿದೆ. ನಿಮ್ಮ ಜೀವಿತದಲ್ಲಿ ಸೈತಾನನಿಂದ ಹಾಕಿಸಲ್ಪಟ್ಟಂಥ ಬೇಡಿಗಳು, ಅದು ಪಾಪದ ಬೇಡಿಗಳಾಗಿರ್ಬೋದು, ಅದು ಶಾಪದ ಬೇಡಿಗಳಾಗಿರ್ಬೋದು, ಅಥವಾ ಅದು ರೋಗದ ಬೇಡಿಗಳಾಗಿರ್ಬೋದು, ಅಥವಾ ಸೈತಾನನ ಬಂಧನದಲ್ಲಿ ದುರಾತ್ಮನ ಆಳ್ವಿಕೆಯಲ್ಲಿ ಕಟ್ಟಲ್ಪಟ್ಟಂಥ ಬೇಡಿಗಳಾಗಿರ್ಬೋದು, ಎಲ್ಲ ಬೇಡಿಗಳನ್ನು ಕಳಚಿ ಬೀಳಿಸುವಂಥದ್ದಾಗಿದೆ ಪ್ರಾರ್ಥನೆಯ ಶಕ್ತಿ ಅದಾಗಿದೆ. ನನ್ನ ಜೀವಿತದಲ್ಲಿ ನೀವು ನೆನೆಸ್ಕೊಳ್ಬೋದು, ನನ್ನ ಜೀವಿತ ಬದಲಾಗೋದಿಲ್ವಾ, ನನ್ನ ಕುಟುಂಬ ಬದಲಾಗೋದಿಲ್ವಾ, ನನ್ನ ಮಕ್ಕಳು ಬದಲಾಗೋದಿಲ್ವಾ, ಯಾವಾಗ ನನ್ನ ಜೀವಿತದಲ್ಲಿ ಕಾರ್ಯ ನಡೀತದೆ? ಕೆಲವೊಮ್ಮೆ ನಾವು ಈ ಪ್ರಾರ್ಥನೆ ಮಾಡಿ ಮಾಡಿ ಉತ್ತರ ಸಿಗದೇ ಇರುವಾಗ ನಾವು ಸೋತು ಹೋಗಿಬಿಡ್ತೇವೆ. ಸೋತು ಹೋಗಿ ಏನು ಮಾತಾಡ್ತೇವೆ ಅಂದರೆ, ನಾನು ಇನ್ನು ಪ್ರಾರ್ಥಿಸುವುದು ವ್ಯರ್ಥ, ನನ್ನ ಗಂಡನು ಬದಲಾಗೋದಿಲ್ಲ, ನನ್ನ ಹೆಂಡತಿ ಬದಲಾಗೋದಿಲ್ಲ. ಇನ್ನು ಕೆಲವರನ್ನು ನೋಡುವಾಗ ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಆದರೆ ಅವರ ಬಾಯಲ್ಲಿ ವಿಶ್ವಾಸ ಮತ್ತು ನಂಬಿಕೆ ಇರೋದಿಲ್ಲ. ನನ್ನ ಗಂಡ ಬದಲಾಗೋದಿಲ್ಲ ಬಿಡಿ, ನನ್ನ ಹೆಂಡತಿ ಬದಲಾಗೋದಿಲ್ಲ. ಪ್ರಾರ್ಥನೆ ಮಾಡುವಂಥ ಅವರ ಬಾಯಿಯಲ್ಲಿಯೇ ಬರುವಂಥ ಮಾತುಗಳಿದಾಗಿದೆ. ಪ್ರಾರ್ಥನೆ ಮಾಡಿದರೆ ಸಾಲೋದಿಲ್ಲ, ನಿಮ್ಮ ಬಾಯಲ್ಲಿ ನಂಬಿಕೆ ಇರಬೇಕು, ನಿಮ್ಮ ಜೀವಿತದಲ್ಲಿ ನಂಬಿಕೆ ಇರಬೇಕು, ನೀವು ಬೇಡಿಕೊಳ್ಳುವ ವಿಷಯದಲ್ಲಿ ನಂಬಿಕೆ ಇರಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವುದಾದರೆ ನಮ್ಮ ಜೀವಿತದಲ್ಲಿರುವ ಸೆರೆಮನೆಯ ಅನುಭವಗಳಿಂದ ಬಿಡುಗಡೆ ಮಾಡುವ ಆತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಅಸ್ಥಿವಾರಗಳನ್ನು, ಎಲ್ಲ ಕದಗಳನ್ನು, ಎಲ್ಲ ಬೇಡಿಗಳನ್ನು ದೇವರು ಮುರಿದು ಹಾಕುವಂಥವನಾಗಿದ್ದಾನೆ. ಮತ್ತೆ ನಾವು ನೋಡುವುದಾದರೆ ಇದೇ ಅಪೊಸ್ತಲರ ಕೃತ್ಯಗಳಲ್ಲಿ 12ನೇ ಅಧ್ಯಾಯ 5ನೇ ವಚನವನ್ನು ನಾವು ಓದುವುದಾದರೆ, ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ನೋಡಿ, ಈ ಪೇತ್ರನು ಸೆರೆಮನೆಯಲ್ಲಿದ್ದಾನೆ. ಪೇತ್ರನನ್ನು ಏನಾದರೂ ಮಾಡಿ ಅಲ್ಲಿ ಸೆರೆಮನೆಯಲ್ಲಿ ಹಾಕಿಸಿ ಅವನನ್ನು ಸಾಯಿಸಬೇಕು, ಅವನನ್ನು ಕೊಲ್ಲಿಸಬೇಕು ಎಂಬುದಾಗಿ ಯೋಜನೆ ಇತ್ತು. ಆದರೆ ಪ್ರಾರ್ಥನೆಯು ದುಷ್ಟನು ನಮ್ಮ ಜೀವಿತದಲ್ಲಿ ತರುವಂಥ ಯೋಜನೆಯನ್ನು ಮುರಿದು ಹಾಕುವಂಥದ್ದಾಗಿದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ದುಷ್ಟನು ನಮ್ಮ ಜೀವಿತದಲ್ಲಿ ಅನೇಕ ಯೋಜನೆಗಳನ್ನು, ಅನೇಕ ವಿಧವಾದ ನಮ್ಮ ವಿರುದ್ಧವಾಗಿ, ನಮ್ಮ ನಾಶನದ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡ್ತಾನೆ. ಆ ಸಮಯದಲ್ಲಿ ಪ್ರಾರ್ಥಿಸುವಾಗ ದೇವರ ಶಕ್ತಿಯು ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳುವುದು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಯಾಕೆಂದರೆ ಶೋಧನೆ ಬರುವಾಗ ನಾವು ಬಿದ್ದು ಹೋಗಬಾರದು, ಶೋಧನೆಯಲ್ಲಿ ಸೋತು ಹೋಗಬಾರದು, ಶೋಧನೆಯಲ್ಲಿ ನಾವು ನಾಶವಾಗಬಾರದು ಎಂಬುದಾಗಿದ್ದರೆ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಸೆರೆಮನೆಯಲ್ಲಿ ಪೇತ್ರನು ಹಾಕಲ್ಪಟ್ಟಿದ್ದಾನೆ, ಆದರೆ ಸಭೆಯು ಪೇತ್ರನಿಗೋಸ್ಕರ ಹೇಗೆ ಪ್ರಾರ್ಥನೆ ಮಾಡ್ತಾ ಇದೆ? ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವದೂತನು ಬಂದು ಪೇತ್ರನನ್ನು ಸೆರೆಮನೆಯಿಂದ ಬಿಡಿಸಿಕೊಂಡು ಬರುವುದನ್ನು ನೋಡ್ತೇವೆ. ಯಾವ ಮನುಷ್ಯನು ಪೇತ್ರನನ್ನು ಬಿಡಿಸ್ತಾ ಇಲ್ಲ, ಪ್ರಾರ್ಥನೆಯು ಪೇತ್ರನನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ. ಹಾಗಾದರೆ ಪ್ರಾರ್ಥನೆಯು ಪೇತ್ರನನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿದ್ದಾದರೆ ಅದೇ ಪ್ರಾರ್ಥನೆ ನೀವು ಮಾಡುವಾಗ ನಿಮ್ಮ ಜೀವಿತದಲ್ಲಿರುವಂಥ ಸೆರೆಮನೆಯ ಅನುಭವ, ಸೆರೆಮನೆ ಅಂತ ಹೇಳುವುದಾದರೆ ಈಗಿನ ಕಾಲದ ಸೆರೆಮನೆಯ ರೀತಿಯಲ್ಲೆಲ್ಲ ಶಿಕ್ಷೆ ಇರ್ತಾ ಇದ್ದಿದ್ದು. ಆಗಿನ ಕಾಲದಲ್ಲಿ ಭಯಂಕರವಾದ ಶಿಕ್ಷೆ ಕೈದಿ ಆದಂಥವರಿಗೆ ಕೊಡಲ್ಪಡುವಂಥದ್ದಾಗಿತ್ತು. ರೋಮನ್ ಸರ್ಕಾರದಲ್ಲಿ ಅನೇಕ ಕಠಿಣವಾದ ಶಿಕ್ಷೆ ಇತ್ತು. ನಾವು ಅದಕ್ಕೆ ಉದಾಹರಣೆಯಾಗಿ ನೋಡುವುದಾದರೆ, ಸುಸ್ವಾಮಿಯ ಪ್ರಿಯ ಶಿಷ್ಯನಾದ ಯೋಹಾನನನ್ನು
ಯೋಹಾನನನ್ನು ಅನೇಕ ಹಿಂಸೆ ಪಡಿಸ್ತಾರೆ. ಕೊನೆಗೆ ಅವನನ್ನು ಪದ್ಮೋಸ್ ದ್ವೀಪಕ್ಕೆ, ಅಂದರೆ ಯಾರೂ ಕೂಡ ಇಲ್ಲದೇ ಇರುವಂತಹ ನಿರ್ಜನ ಪ್ರದೇಶ, ಅಲ್ಲಿ ಅನೇಕ ವಿಧವಾದಂಥ ಸತ್ತಂಥ ಎಣಗಳ ಮೂಳೆಗಳು ಭಯಂಕರವಾದಂಥ ಇರುವಂಥ ಪರಿಸ್ಥಿತಿಯಲ್ಲಿ, ಭಯಂಕರವಾಗಿರುವ ಸ್ಥಳದಲ್ಲಿ ಯೋಹಾನನನ್ನು ಕಳಿಸಲ್ಪಡುವುದನ್ನು ನೋಡ್ತೇವೆ. ಸೆರೆಮನೆಯ ಒಂದು ಪರಿಸ್ಥಿತಿ ನೋಡುವುದಾದರೆ ಅದು ಬಹಳ ಕಷ್ಟಕರವಾಗಿರುವ ಪರಿಸ್ಥಿತಿ. ನೀವು ಈ ದಿನಗಳಲ್ಲಿ ಸೆರೆಮನೆಯಲ್ಲಿ ಇಲ್ಲದೇ ಇರಬಹುದು, ಆದರೆ ಸೆರೆಮನೆಯಲ್ಲಿ ಇರುವಂಥ ಅನುಭವಗಳು, ಕಷ್ಟಗಳು, ವೇದನೆ, ದುಃಖ, ಪ್ರಯಾಸ, ನೋವು, ಸಂಕಟ, ಮಾನಸಿಕವಾದ ಖಿನ್ನತೆ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ನಾನು ಇನ್ನು ಯಾಕೆ ಬದುಕಿದ್ದೇನೆ ಎಂಬುದಾಗಿ ಕಷ್ಟದಲ್ಲಿ, ವೇದನೆಯಲ್ಲಿ ಕಣ್ಣೀರು ಆಗ್ತಾ ಇರ್ಬೋದು. ಪಾಪದಲ್ಲಿ ಬಂಧಿಸಲ್ಪಟ್ಟವರಾಗಿ ಪಾಪದ ಸೆರೆಮನೆಯಲ್ಲಿ ಇವತ್ತು ಅನೇಕರು ಬಂಧಿತರಾಗಿದ್ದಾರೆ. ಆದರೆ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯ ಶಕ್ತಿಯು ಬಂಧನದಿಂದ ಬಿಡುಗಡೆಗೊಳಿಸುವಂಥದ್ದಾಗಿದೆ. ಪ್ರಾರ್ಥಿಸುವಾಗ ದೇವರಲ್ಲಿ ಆಗದೇ ಇರುವ ಕಾರ್ಯಗಳು ಒಂದೂ ಇಲ್ಲ. ಯೇಸುಸ್ವಾಮಿ ಲೋಕದಲ್ಲಿದ್ದಾಗ ಅನೇಕ ಭಕ್ತರುಗಳು, ಅನೇಕ ರೋಗಿಗಳು ಆತನನ್ನು ಬೇಡಿಕೊಂಡರು, ಆತನನ್ನು ಹುಡುಕಿ ಬಂದರು. ಯಾಕೆಂದರೆ ಆತನಲ್ಲಿ ಆಗದೇ ಇರುವ ಕಾರ್ಯಗಳು ಒಂದೂ ಇಲ್ಲ ಎಂಬುದಾಗಿ ನಂಬಿ ಹುಡುಕಿ ಬಂದರು. ಕುರುಡನಾದಂತಹ ಬಾರ್ತಿಮಾಯನು ಸುತ್ತಲಿರುವ ಜನರೆಲ್ಲ ಸುಮ್ಮನೆಯನ್ನು ಕೂಗಬೇಡ ಎಂಬುದಾಗಿ ಹೇಳ್ತಾರೆ. ಆದರೆ ಅವನು ಮಾತ್ರ ಇನ್ನೂ ಗಟ್ಟಿಯಾಗಿ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಂಡನು. ನಿಮ್ಮ ಸುತ್ತಲಿರುವಂಥ ಪರಿಸ್ಥಿತಿಗಳು ನಿಮ್ಮನ್ನು ಪ್ರಾರ್ಥನೆ ಮಾಡದಂತೆ, ದೇವರನ್ನು ಕೂಗದಂತೆ, ಅನೇಕ ಸಮಯದಲ್ಲಿ ಪ್ರಾರ್ಥನೆ ಮಾಡದಂತೆ ನಿಮ್ಮ ಪರಿಸ್ಥಿತಿಗಳಾಗಿರ್ಬೋದು, ನಿಮ್ಮ ಜೀವಿತದಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ಹಾಗೆ ಸುತ್ತಮುತ್ತಲಿನ ಜನರಾಗಿರ್ಬೋದು ಹೇಳಬಹುದು. ಆದರೆ ಅದು ಯಾವುದಕ್ಕೂ ಕೂಡ ನೀವು ಕಿವಿಗೊಡದೆ ಪ್ರಾರ್ಥನೆ ಮಾಡಿರಿ. ಮಾಯನನ್ನು ನೋಡುವಾಗ ಅವನು ಯಾವುದಕ್ಕೂ ಕಿವಿಗೊಡಲಿಲ್ಲ. ಎಲ್ಲರೂ ಸುಮ್ಮನಿರು, ಕೂಗಬೇಡ ಎಂಬುದಾಗಿ ಹೇಳಿದರು. ಆದರೆ ಅವನು ಇನ್ನೂ ಗಟ್ಟಿಯಾಗಿ, ದಾವೀದನ ಕುಮಾರನೇ ಕರುಣಿಸು ಎಂಬುದಾಗಿ ಕೇಳಿಕೊಂಡನು. ನಿಮ್ಮನ್ನು ಈ ದಿನದಲ್ಲಿ ಪ್ರಾರ್ಥನೆ ಮಾಡದಂತೆ ಯಾವುದು ತಡಿತಾ ಇದೆ? ಯಾವುದು ನಿಮ್ಮ ಪ್ರಾರ್ಥನೆಯನ್ನು ನಿಶ್ಶಬ್ದವಾಗಿ ಮಾಡ್ತಾ ಇದೆ? ಯಾವುದು ನೀವು ಪ್ರಾರ್ಥನೆ ಮಾಡದಂತೆ ತಡೆ ಮಾಡ್ತಾ ಇದೆ? ಯಾವುದೇ ತಡೆ ಮಾಡಿದ್ರು, ಯಾವ ಜನರೇ ಹೇಳಿದ್ರು, ಯಾವ ಕಾರ್ಯಗಳೇ, ನಿಮ್ಮ ಕಷ್ಟ ಆಗಲಿ, ದುಃಖ ಆಗಲಿ, ನಿಮ್ಮ ಪರಿಸ್ಥಿತಿಗಳಾಗಲಿ ಪ್ರಾರ್ಥನೆಯನ್ನು ತಡೆಯದಂತೆ ಅದಕ್ಕೆ ನೀವು ಕಿವಿಗೊಡದೆ ಕರ್ತನನ್ನು ದೃಷ್ಟಿಸಿರಿ. ಯಾಕೆಂದರೆ ಬಾರ್ತಿಮಾಯನಿಗೆ, ಆ ಕುರುಡನಿಗೆ ಗೊತ್ತಿತ್ತು, ನನ್ನ ಈ ಸಮಸ್ಯೆಗೆ ಪರಿಹರಿಸಲಿಕ್ಕೆ ಈತನಿಂದ ಮಾತ್ರವೇ ಸಾಧ್ಯ ಎಂಬುದಾಗಿ ಅವನು ತಿಳಿದುಕೊಂಡು ಅಲ್ಲಿ ಆತನನ್ನು ಕರುಣಿಸು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ. ನೀವು ಕೂಡ ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ? ನಾನು ಏನು ಮಾಡಲು ಕೂಡ ನನಗೆ ಮಾರ್ಗ ಕಾಣಿಸ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಎಲ್ಲವೂ ಕೂಡ ಮುಚ್ಚಲ್ಪಟ್ಟಂಥ ಒಂದು ಪರಿಸ್ಥಿತಿ ಇದೆ, ಯಾರು ನನ್ನನ್ನು ಬಿಡುಗಡೆ ಮಾಡ್ತಾರೆ? ಈ ಜೀವಿತದಲ್ಲಿ ನನಗೆ ಇದು ಅಸಾಧ್ಯವಾಗಿದೆ, ಇನ್ನು ಮುಗಿದು ಹೋಯಿತು, ಇನ್ನು ಸಾಧ್ಯವೇ ಇಲ್ಲ ಎಂಬುದಾಗಿ ನೀವು ಯೋಚಿಸುತ್ತಾ ಕುಳಿತಿರಬಹುದು. ಸಹೋದರ ಸಹೋದರಿಯರೇ, ನೀವು ತಿಳಿದುಕೊಂಡಂತೆ ಮುಚ್ಚಲ್ಪಟ್ಟಂಥ ಅವಸ್ಥೆಯಲ್ಲೇ ದೇವರು ಬಿಡೋದಿಲ್ಲ. ದೇವರು ಖಂಡಿತವಾಗಿಯೂ ಯಾವುದೆಲ್ಲ ಅಸಾಧ್ಯವಾಗಿದೆ, ಯಾವುದೆಲ್ಲ ಸಾಧ್ಯವೇ ಇಲ್ಲ, ವೈದ್ಯರು ನಿಮ್ಮನ್ನು ಕೈ ಬಿಟ್ಟಿರ್ಬೋದು, ಕುಟುಂಬ ಜೀವಿತ ಇನ್ನು ಸರಿಯಾಗೋದೇ ಇಲ್ಲ, ಕುಟುಂಬ ಜೀವಿತದಲ್ಲಿ ಮಕ್ಕಳು ಸರಿಯಾಗೋದೇ ಇಲ್ಲ, ಹೀಗೆ ಅನೇಕ ವಿಧವಾದಂಥ ಕಾರ್ಯಗಳಲ್ಲಿ ಈ ಪಾಪದಿಂದ ನನಗೆ ಬಿಡುಗಡೆ ಆಗೋದೇ ಇಲ್ಲ, ಇದು ಅಸಾಧ್ಯ ಎಂಬುದಾಗಿ ನೀವು ಯೋಚಿಸುತ್ತಾ ಕೂತಿರಬಹುದು. ಆದರೆ ಪ್ರಾರ್ಥನೆ ಮಾಡಿರಿ, ದೇವರನ್ನು ಕೂಗಿಕೊಳ್ಳಿರಿ. ದೇವರು ಖಂಡಿತವಾಗಿಯೂ ಕಷ್ಟಗಳಿಂದ ನಿಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ಪ್ರಾರ್ಥನೆಯಲ್ಲಿ ಅಸಾಧ್ಯವಾದುದು ಒಂದೂ ಇಲ್ಲ. ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ. ಯಾಕೆಂದರೆ ದೇವರು ಎಲ್ಲದರ ಒಡೆಯನಾಗಿದ್ದಾನೆ. ಎಲ್ಲದರ ಒಡೆಯನಾಗಿರುವ ದೇವರ ಬಳಿ ನಾವು ಕೇಳಿಕೊಳ್ಳುವಾಗ ಆತನು ನಮಗೆ ಬಿಡಿಸಲು ಶಕ್ತನಾಗಿದ್ದಾನೆ. ಯಾಬೇಚನು ಕೂಡ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ಇಸ್ರಾಯೇಲ್ ದೇವರ ಬಳಿ ಪ್ರಾರ್ಥಿಸುವಾಗ ತನ್ನ ಅಣ್ಣ ತಮ್ಮಂದಿರಲ್ಲೇ ಅವನು ಘನವಂತನಾಗಿ ದೇವರು ಅವನನ್ನು ಆಶೀರ್ವದಿಸಿದನು. ಹಾಗಾದರೆ ದೇವರನ್ನು ನೀವು ಪ್ರಾರ್ಥಿಸುವುದಾದರೆ ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಜೀವಿತವನ್ನು ಕರ್ತನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಂಬಿಕೊಂಡು ಪ್ರಾರ್ಥಿಸಿರಿ. ಅಸಾಧ್ಯವಾದುದನ್ನು ಸಾಧ್ಯವಾಗುವ ಮಾಡುವ ದೇವರ ಮುಂದೆ ಮೊಣಕಾಲುಗಳನ್ನು ಊರಿರಿ. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಾತನಾಗಿದ್ದಾನೆ. ಹೀಗೆ ಅನೇಕ ಭಕ್ತರು ಸತ್ಯವೇದದಲ್ಲಿ ಪ್ರಾರ್ಥಿಸಿ ಉತ್ತರವನ್ನು ಕಂಡುಕೊಂಡರು. ಹಾಗಾದರೆ ನೀವು ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಟ್ಟ ಅದೇ ದೇವರು ಇಂದೂ ಕೂಡ ಇದ್ದಾನೆ. ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ನಾಳೆಯೂ ಇದ್ದಾನೆ. ಹಾಗಾದರೆ ಪ್ರಾರ್ಥನೆ ಮಾಡಿರಿ. ನಿಮ್ಮ ಅಸಾಧ್ಯವಾದುದನ್ನು ಸಾಧ್ಯವಾಗುವ ಹಾಗೆ ದೇವರು ಮಾಡುವಾತನಾಗಿದ್ದಾನೆ. ಕರ್ತನ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಳ್ಳೆ ವಾಕ್ಯಗಳನ್ನು ಕೊಟ್ಟು ನಮ್ಮನ್ನು
ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ರಾಜ, ನಂಬಿಕೊಂಡು ಪ್ರಾರ್ಥಿಸಲಿಕ್ಕೆ ಕೃಪೆ ಬಲವನ್ನು ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.